केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ರಾಜೀವ್ ನಗರ ಎರಡನೇ ಹಂತ ಎರಡನೇ ಫೇಸ್ ವಾರ್ಡ್ನ ನಂಬರ್ 10ರಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕಾರ್ಯ ನಡೆಯುತ್ತಿದೆ. ಇದು ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಸಂದ ಜಯ. ನರಸಿಂಹರಾಜ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾದ ಕೊನೀನ್ ಮಿರ್ಜಾ ಅವರ ಪರಿಶ್ರಮದ ಫಲವೇ ಈ ಸ್ಟ್ರೀಟ್ ಲೈಟ್ ವ್ಯವಸ್ಥೆ. ಜಿಲ್ಲಾಧ್ಯಕ್ಷರಾದ ರಂಗಯ್ಯ, ಸಂಘಟನಾ ಕಾರ್ಯದರ್ಶಿಯಾದ ವಿಶ್ವನಾಥ್ ಕುಲಕರ್ಣಿ, ವಾರ್ಡ್ ನಂಬರ್ 24ರ ಅಧ್ಯಕ್ಷರಾದ ಮುಜಾಹಿದ್ ಖಾನ್, ಡೇವಿಡ್ ಅವರು ಭಾಗವಹಿಸಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನನ್ನ ಹೆಸರು ವಿಶ್ವನಾಥ್ ಕುಲಕರ್ಣಿ ಅಂತ, ಆಮ್ ಆದ್ಮಿ ಪಕ್ಷದ ಮೈಸೂರು ಜಿಲ್ಲಾ ಘಟಕದ ಸಂಘಟನಾ ಕಾರ್ಯದರ್ಶಿ. ನಾವು ಇವತ್ತು ಇಲ್ಲಿ ನಮ್ಮ ಮೈಸೂರು ವಾರ್ಡ್ ನಂಬರ್ 10ನೇ ವಾರ್ಡ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಕ್ಕೆ ನಾವು ಇಲ್ಲಿ ಬಂದು ಸುಮಾರು ಒಂದು ವರ್ಷದಿಂದ ಹೋರಾಡ್ತಾ ಇದ್ವಿ. ರಾಜೀವ್ ನಗರ ಸೆಕೆಂಡ್ ಫೇಸ್ ನಮ್ಮ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ರಂಗಯ್ಯ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ಮೈಸೂರು ವಾರ್ಡ್ ನಂಬರ್ 24 ಅಧ್ಯಕ್ಷರಾದಂತ ಮುಜಾಹಿದ್ ಖಾನ್ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ನರಸಿಂಹರಾಜ ಕ್ಷೇತ್ರದ ಅಧ್ಯಕ್ಷರು ಇವರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರದ್ದು ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ. ಕೊನೀನ್ ಮಿರ್ಜಾ ಇವರೇ ಇದಕ್ಕೆಲ್ಲ ಮೂಲ ಕಾರಣ. ಆಮೇಲೆ ನಮ್ಮ ಡೇವಿಡ್ ಅವರು, ಇವರು ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಈ ವಾರ್ಡ್ಗೆ, ಈ ಕ್ಷೇತ್ರಕ್ಕೆ, ನರಸಿಂಹರಾಜ ಕ್ಷೇತ್ರಕ್ಕೆ. ಇವ್ರು ನಾವೆಲ್ಲ ತುಂಬಾ ಒಗ್ಗಟ್ಟಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೇ ನಮ್ಮ ಮಿರ್ಜಾ ಅವರು ತುಂಬಾ ಅಷ್ಟು ಇದರಲ್ಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ನಾವು ಇಲ್ಲಿ ಒಂದು 3-4 ಕೆಲಸಗಳನ್ನು ತಗೊಂಡಿದ್ವಿ. ಒಂದು ವರ್ಷದಿಂದ ಇಲ್ಲಿ ಪೆಂಡಿಂಗ್ ಇತ್ತು. ಒಂದು ಪಾರ್ಕ್ ಇಶ್ಯೂ ಇತ್ತು, ಅದನ್ನ ಕ್ಲೀನ್ ಮಾಡಿಸಿದ್ವಿ. ಈಗ ಅದು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಗೋಸ್ಕರ ಅದಕ್ಕೊಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಅದನ್ನು ಇವರೇ ಕರ್ಕೊಂಡೋಗಿ ಎಲ್ಲ ಮೆಮೊರಂಡಮ್ ಕೊಡಿಸಿದ್ದಾರೆ. ನಾವು ಜಿಲ್ಲೆಯಿಂದ ಬಂದು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಅದೇ ರೀತಿ ಇದು ಲೈಟ್ ಕರೆಂಟ್ ಅಂತೂ ಇದು ಒಂದು ವರ್ಷದಿಂದ ಇರಲಿಲ್ಲ. ಇದು ಬಹಳ ನೆನೆಗು ಮೂಡೋದ್ರಿಂದ ಈಗ 17 ವರ್ಷದಿಂದ ಕೂಡ ಇಲ್ಲಿ ಲೈಟ್ ಇದು ಯಾವುದೋ ಫೆಸಿಲಿಟಿ ಇರಲಿಲ್ಲ. ಲೈಟ್ ಅಂತೂ ಇರಲೇ ಇಲ್ಲ. ಕತ್ಲೆಯಲ್ಲಿ ಹಾವು ಜೀವ ಎಷ್ಟೋ ಓಡಾಡಿ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ. ಅದಕ್ಕೋಸ್ಕರ ಹಾವು ಕಚ್ಚಿದೆ. ಅದಕ್ಕೆ ನಮ್ಮ ಮಿರ್ಜಾ ಅವರು ಬಹಳ ಪ್ರಯತ್ನ ಮಾಡಿ ಇದನ್ನ ಲೈಟ್ ಆಗುವಂತ ವ್ಯವಸ್ಥೆ ನಾವು ಕಾಂಟ್ರಾಕ್ಟರ್ ಶ್ರೇಯಸ್ ಕಾಂಟ್ರಾಕ್ಟರ್ ಆಶ್ರಯ ಅನ್ನೋ ಕಾಂಟ್ರಾಕ್ಟರ್ ಹಿಡಿದು 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಈಗ ಮೂಡಾದಿಂದ. ಆ ಕೆಲಸ ನಡೀತಾ ಇದೆ. ಇದು ನಮ್ಮ ಆಮ್ ಆದ್ಮಿ ಪಕ್ಷದ ಹೋರಾಟಗಾರರ ಒಂದು ಫಲ. ಇದು ನಾವು ಯಾರೇ ಜನಕ್ಕೂ ಯಾವ ಜನಕ್ಕೂ ನಾವೇನು ಕೇಳೋದಿಲ್ಲ. ಜನರ ಸಮಸ್ಯೆಗಳನ್ನ ನಾವು ಸ್ಪಂದಿಸ್ತೀವಿ. ಜನರ ಸಮಸ್ಯೆಗೋಸ್ಕರ ನಾವು ಹೋರಾಡ್ತೀವಿ ಅಷ್ಟೇ. ನಾವು ಇನ್ನೇನು ನಿಮ್ಗೆ ಕೇಳಲ್ಲ. ನಮ್ಮ ಪಕ್ಷದ ಸಿದ್ಧಾಂತನೇ ಅದು. ದಯವಿಟ್ಟು ಇವತ್ತು ನಮ್ಮ ಮಿರ್ಜಾ ಅವ್ರು ಮಾಡಿದ್ದಕ್ಕೆ ನಾವು ಅವ್ರನ್ನ ತುಂಬಾ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೀವಿ ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ. ಯಾಕಂದ್ರೆ ಈ ಕ್ಷೇತ್ರ ಅವರೇ ನೋಡ್ಕೊತಾ ಇರೋದು. ಅದರಿಂದ ಅವ್ರಿಗೆ ನಮ್ಮ ಜಿಲ್ಲಾಧ್ಯಕ್ಷರು ತುಂಬಾ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇಷ್ಟು ವರ್ಷದಿಂದ ಕೆಲಸ ಆಗಿಲ್ಲ ಅಂತ ತಾವು ಎಲ್ಲಿದ್ರಿ ಸರ್? ಸರ್, ನಮ್ಮ ಪಕ್ಷ 10 ವರ್ಷದಿಂದ ಇಲ್ಲಿದೆ. ಬಟ್ ನಾವು ಇಲ್ಲಿ ತನಕ ಬಂದಿರ್ಲಿಲ್ಲ. ಈ ಏರಿಯಾ ತನಕ ನಮ್ಮ ಪಕ್ಷ ಇನ್ನೂ ಅಷ್ಟು ಸ್ಪ್ರೆಡ್ ಆಗಿರ್ಲಿಲ್ಲ. ನಾವು ಇತ್ತಿತ್ತಲಾಗಿ ಒಂದು 3 ವರ್ಷದಿಂದ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೀವಿ ಮೈಸೂರಲ್ಲಿ. ಈ ರಂಗಯ್ಯ ಅವರು ಅಧ್ಯಕ್ಷರಾದ್ಮೇಲೆ, ಜಿಲ್ಲಾಧ್ಯಕ್ಷರಾದ್ಮೇಲೆ ಇಡೀ ಮೈಸೂರು ಕ್ಷೇತ್ರ, ಇಡೀ ಮೈಸೂರು ಡಿಸ್ಟಿಕ್ ಓಡಾಡ್ತಾ ಇದೀವಿ. ನಮ್ಗೆ ಎಲ್ಲೂ ಪುರ್ಸತ್ತಿಲ್ಲ. ನಾವು ಪ್ರತಿ ಕ್ಷೇತ್ರಕ್ಕೂ ಇಂಥವ್ರಿದ್ದಾರೆ ನಮ್ಮ ಪಕ್ಷದಲ್ಲಿ. ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು ನಮ್ದು ಟೀಮ್ ಇದೆ. ಅವ್ರೆಲ್ಲರೂ ಕೆಲಸ ಮಾಡ್ತಿರ್ತಾರೆ. ನಾವು ಅಲ್ಲಿಗೆ ಹೋಗ್ತೀವಿ. ನಮ್ಮನ್ನು ಈಗ ಇವತ್ತು ಹೆಂಗೆ ಇಲ್ಲಿ ಕರೆದಿದ್ದಾರೆ ಹಂಗೆ ನಮ್ಮನ್ನು ಅಲ್ಲಿಯೂ ಕರೀತಾರೆ. ಅದೇ ರೀತಿ ಕೆಲಸ ನಡೀತಾನೆ ಇದೆ. ನಮ್ಮ ಪಕ್ಷ ತುಂಬಾ ಅಭಿವೃದ್ಧಿ ಕೆಲಸದಲ್ಲಿ ಮುಂದಿದೆ. ನಾವು ಜನರ ಸಮಸ್ಯೆಗೆ ಸ್ಪಂದಿಸ್ತೀವಿ. ನಾವು ಎಷ್ಟೋ ಸಮಸ್ಯೆಗಳನ್ನು ಇದೇ ವಾರ್ಡಲ್ಲಿ ಪರಿಹಾರ ಮಾಡಿದೀವಿ. ಅದರದ್ದು ದಾಖಲೆ ಕೂಡ ನಮ್ಮ ಹತ್ರ ಇದೆ. ಇಲ್ಲ, ನಾವು ಇಲೆಕ್ಷನ್ಗಿಂತ ಮುಂಚೆನೆ ತಗೊಂಡಿದೀವಿ. ಇಲೆಕ್ಷನ್ ಈಗ ಬರ್ತಾ ಇದೆ. ನಾವು ಈಗ ಪಾರ್ಕ್ ವಿಷಯ ತಗೊಂಡು ಈಗ 1.5 ವರ್ಷ ಆಯ್ತು. ಆಯ್ತಾ? ಅದಕ್ಕಿಂತ ಮುಂಚೆ ನಿಮ್ದು ಡ್ರೈನೇಜ್ ಸಮಸ್ಯೆ ತಗೊಂಡಿದೀವಿ.
ಅದೆಲ್ಲ ಅವ್ರಿಗೆ ಮಿರ್ಜಾ ಅವ್ರಿಗೆ ಗೊತ್ತು ಯಾವಾಗ ತಗೊಂಡಿದೀವಿ ಅಂತ. ಆಮೇಲೆ ನೀವು ಇದು ಒಂದೇ ಅಲ್ಲ, ನಾವು ಸಿಟಿಯಲ್ಲಿ ಸುಮಾರು ಅಂಬೇಡ್ಕರ್ ವಿಷಯಗಳು ತಗೊಂಡಿದೀವಿ. ಅಲ್ಲಿ ಈಗ ಒಂದು ವರ್ಷದಿಂದ ಅಲ್ಲೊಂದು ಜಯದೇವ್ ಹಾಸ್ಪಿಟಲ್ ವಿಷಯ ತಗೊಂಡಿದೀವಿ. ಅವೆಲ್ಲ ದಾಖಲೆ ಇದಾವೆ ನಮ್ಮ ಹತ್ರ ಹೋರಾಟ ಮಾಡಿದ್ದಕ್ಕೆ. ಆಮೇಲೆ ಅಂಬೇಡ್ಕರ್ ಭವನದಲ್ಲಿ ನಾವು ಅದು ಒಂದು ನಮ್ಗೆ ಜಯ ಸಿಕ್ಕಿದೆ. ಹೆಂಗೆ ಅಂದ್ರೆ ಅಂಬೇಡ್ಕರ್ ಭವನ 10 ವರ್ಷದಿಂದ ಅವ್ರು ಯಾರು ಅರ್ಧಂಬರ್ಧ ಕಟ್ಟಿಬಿಟ್ಟಿದ್ರು. ಅದನ್ನು ಕೂಡ ನಾವು ಹೋರಾಟ ಮಾಡಿ ಮೊನ್ನೆ ಈಗ ಮುಖ್ಯಮಂತ್ರಿಗಳು ಅದಕ್ಕೆ ದುಡ್ಡು ರಿಲೀಸ್ ಮಾಡಿದ್ದಾರೆ. ಇದು ನಮ್ಮ ಪಕ್ಷದ ಒಂದು ಇದು, ಅದು ನಮ್ಮ ಪಕ್ಷದ ಒಂದು ಹೋರಾಟಕ್ಕೆ ಸಂದ ಜಯ. ಅದು ನಾವು ಇಂಥ ಕೆಲಸ ಮಾಡ್ತೇವೆ, ಬೇರೆ ನಾವು ಅಭಿವೃದ್ಧಿ ವಿಷಯ ಬಗ್ಗೆ ನಾವು ಮಾತಾಡ್ತೀವಿ. ಬೇರೆ ಪಕ್ಷದವ್ರ ತರ ಕಚ್ಚಾಡಕ್ ಹೋಗಲ್ಲ ನಾವು, ರಾಜಕೀಯ ಮಾಡಕ್ಕಿಲ್ಲ. ಬೇರೆ ಅವ್ರಿಗೆ ಬೇಕಾಗಿರೋದೇನು ಹಿಂದೂ ಮುಸ್ಲಿಂ ಅದು ಈ ಬೇರೆ ಏನೇನೋ ವಿಷಯಗಳು ಬೇಕು ಅವ್ರಿಗೆ, ಅಭಿವೃದ್ಧಿ ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮ ನಾಯಕರು ಅರವಿಂದ್ ಕೇಜ್ರಿವಾಲ್ ಕೂಡ ಅದನ್ನೇ ಹೇಳ್ತಾರೆ, ಕೆಲಸದ ಬಗ್ಗೆ ಮಾತಾಡಿ ಅಂತ. ಬಟ್ ಅವ್ರು ಯಾರು ಕೆಲಸದ ಬಗ್ಗೆ ಮಾತಾಡಲ್ಲ, ಬರೀ ಹಿಂದೂ ಮುಸ್ಲಿಂ ಗಲಾಟೆ. ಅದ್ರ ಬಗ್ಗೆ ನಾವು ಮಕ್ಕಳ ಎಜುಕೇಶನ್ ಬಗ್ಗೆ ಗಮನ ಕೊಡ್ತೀವಿ, ವೈದ್ಯಕೀಯ ಶಿಕ್ಷಣದ ಬಗ್ಗೆ ಗಮನ ಕೊಡ್ತೀವಿ, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಗಮನ ಕೊಡ್ತೀವಿ, ನೀರಿನ ಬಗ್ಗೆ ಸಮಸ್ಯೆ ಕೊಡ್ತೀವಿ. ಇಂಥ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡ್ತೀವಿ ಹೊರತಾಗಿ ನಾವು ಬೇರೆ ಯಾವುದೇ ತರಹದ ರಾಜಕಾರಣ ನಾವು ಮಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಷ ನಮ್ಮ ಕೈ ಜನ ಹಿಡಿದೇ ಹಿಡಿತಾರೆ. ಮೈಸೂರು ಜನ ನಾವು ಒಂದಿಲ್ಲ ಒಂದ್ ದಿವಸ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀವಿ. ಥ್ಯಾಂಕ್ ಯು. ಹಾ ನಮಸ್ಕಾರ, ನನ್ನ ಹೆಸರು ಕೌನನ್ ಮಿರ್ಜಾ ಅಂತ, NR ಕ್ಷೇತ್ರದ ಆಪ್ ಪಾರ್ಟಿಯ ಪ್ರೆಸಿಡೆಂಟ್, ಅಧ್ಯಕ್ಷ. ಸೊ ನನಗೆ ರಂಗಯ್ಯನವರು ಬೇರೆ ಪಾರ್ಟಿಲಿ ನಾನು ಇದ್ದೆ, ಅಲ್ಲಿಂದ ತೆಗೆದು ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. NR ಕ್ಷೇತ್ರದಲ್ಲಿ ಪ್ರೆಸಿಡೆಂಟ್ ಆಗ್ಬಿಟ್ಟು ತುಂಬಾ ಒಳ್ಳೇದು, ನಮಗೆ ತುಂಬಾ ಒಳ್ಳೇದಾಗುತ್ತೆ. ಸೊ ಅಂತ ಹೇಳಿದಕ್ಕೆ ನಾನು ಇಲ್ಲಿ ಈ ಕಡೆ ಬಂದಿದ್ದೇನೆ. ಸೊ ಮೊದಲು ನಾನು SDTU ಇದ್ದೆ, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡಿಂಗ್. ಅಲ್ಲೂ ತುಂಬಾ ಚೆನ್ನಾಗಿತ್ತು, ಅಲ್ಲೂ ನಮ್ಗೆ ಏನೋ ಇದಿತ್ತಿಲ್ಲ, ಅಲ್ಲೂ ಸುಮಾರು ಕೆಲಸಗಳನ್ನ ನಾವು ಮಾಡಿದ್ವು. ಆದ್ರೆ ಆಮ್ ಪಾರ್ಟಿಗೆ ಬಂದ್ಮೇಲೆ ನನಗೆ ಇಂಡಿಪೆಂಡೆಂಟ್ ಒಂದು ಇದು ಕೊಟ್ಟರು ನಮ್ಮ ಜಿಲ್ಲಾಧ್ಯಕ್ಷರು. ನೀವೇನ್ ಕೆಲಸ ಬೇಕಾದ್ರೆ ಮಾಡಿ ಮಿರ್ಜಾ ಅವರೇ, ನಾವು ಸಹಕಾರ ಮಾಡ್ತೀವಿ. ನಮ್ಗೆ ನಮ್ಮ ಜನರ ಅಭಿವೃದ್ಧಿ ಆಗ್ಬೇಕು, ನಮ್ಮ ಪಕ್ಷದ ಅಭಿವೃದ್ಧಿ ಆಗ್ಬೇಕು, ನಮ್ಗೆ ಅದೇ ಇಂಪಾರ್ಟೆಂಟ್, ಬೇರೆ ಇನ್ನೇನಿಲ್ಲ. ಯಾರ ಜೊತೆನೂ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಕೆಟ್ಟದ್ದು ಹೇಳೋಕೆ ನಮ್ಗೆ ಅವಶ್ಯಕತೆ ಇಲ್ಲ. ತಾವು ಎಷ್ಟು ಕೆಲಸ ಮಾಡ್ತೀರ ಅಷ್ಟು ಮಾಡಿ, ನಾವು ಅದಕ್ಕೆ ಪ್ರೋತ್ಸಾಹ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ತರ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ಮುಜಾಹಿದ್ ಸಾಹೇಬ್ರು, ಕುಲಕರ್ಣಿ ಸಾಹೇಬ್ರು, ಡೇವಿಡ್ ಸಾಹೇಬ್ರು ಇದೇ ಏರಿಯಾದಲ್ಲಿ ಇದ್ರು. ನಮ್ಮ ಕೆಲಸಗಳು ನೋಡ್ಬಿಟ್ಟು ಸರ್ ನಾನು ನಿಮ್ಮ ಪಾರ್ಟಿಗೆ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮೆಂಬರ್ ಆಗಿ ಅವರು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಪಕ್ಷದ ಬಗ್ಗೆ ನಾವು ಏನ್ ಹೇಳೋದಂದ್ರೆ, ನಮ್ಮ ಪಕ್ಷಕ್ಕೆ ಮುಂದೆ ತನ್ನಿ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ನಾವು ಕೆಲಸ ಮಾಡಿ ಜನರಿಗೆ ಏನು ಅನಾನುಕೂಲಗಳಾಗೈತೆ ಅನುಕೂಲಗಳು ಮಾಡಿ ಅವರ ಆಶೀರ್ವಾದ ನಮ್ಗೆ ಸಿಕ್ಕಿದ್ರೆ ಸಾಕು. ನಮ್ಮ ಕೇಜ್ರಿವಾಲ್ ಸಾಹೇಬರು ಅದೇ ಕೆಲಸ ಮಾಡಿದ್ದಾರೆ. ಮನೀಶ್ ಸಿಸೋಡಿಯಾ, ಕೇಜ್ರಿವಾಲ್, ಇವಾಗ ಚೀಫ್ ಮಿನಿಸ್ಟರ್ ಡೆಲ್ಲಿ ಇದ್ದಾರಲ್ಲ, ಅವರು ಎಲ್ಲರೂ ಇದೇ ಕೆಲಸ ಮಾಡ್ತಾ ಇರೋದು. ನಾವು ಯಾವ ಇದಕ್ಕೆ ಆಶೆಗಳಿಲ್ಲ, ನಮ್ಗೆ ಆಕಾಂಕ್ಷೆಗಳಿಲ್ಲ, ಏನಿಲ್ಲ. ಜನರು ಅನುಕೂಲ ಆಗಿ ಅವ್ರು ಸುಖವಾಗಿದ್ರೆ ನಮ್ಗೆ ಅದೇ ಒಂದು ದೊಡ್ಡ ಅಭಿವೃದ್ಧಿ. ಅದಕ್ಕೋಸ್ಕರ ನಾನು ಯಾರ ಬಗ್ಗೆನೂ ಇದ್ರ ಬಗ್ಗೆ ಹೇಳಕ್ಕೆ ನಂಗೆ ಇಷ್ಟನೂ ಇಲ್ಲ. ನಂಗೆ ಯಾರ್ಯಾರು ಹಿಂಗ್ ಕೆಲಸ ಮಾಡಿದ್ದಾರೆ ದೇವ್ರಿಗೆ ಗೊತ್ತು, ಅವ್ರಿಗೆ ಇದ್ ಮಾಡ್ತಾರೆ. ಎಲ್ಲರಿಗೂ ಸದ್ಬುದ್ಧಿ ಕೊಟ್ಬಿಟ್ಟು ನಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಈ ಮಾತನ್ನ ಹೇಳ್ಬಿಟ್ಟು ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ನಾನು ನನ್ನ ಭಾಷಣ ಮುಗಿಸ್ತೇನೆ. ತುಂಬಾ ಹಾಕ್ಸಿದ್ದೀರಾ, ಈ ಪಕ್ಕದಲ್ಲಿ ನಿಮ್ದು ಇದು ಗಿಡಗಳು ಎಲ್ಲ ಉಳ್ಕೊಂಡಿದೆ, ಅದಕ್ಕೆ ಏನ್ ಮಾಡಿ ಯೋಚನೆ ಮಾಡಿದ್ದೀರಾ? ಅದು ಇವಾಗ ಹೇಳಿದ್ದೀವಿ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಆ ಕಡೆ ನೋಡಿ ಕಂಪ್ಲೀಟ್ ಕ್ಲಿಯರ್ ಮಾಡಿಸಿದ್ದೀವಿ, ಈ ಕಡೆನೂ ಕಂಪ್ಲೀಟ್ ಕ್ಲಿಯರ್ ಮಾಡಿಸಿ. ಈ ಕಡೆ ಪ್ರೈವೇಟ್ ಒಂದ್ ಕಡೆಯಿಂದ ಇದು ಪ್ರೈವೇಟ್ ಸೈಟ್ಸ್ಗಳು ಅವ್ರು ಬಂದ್ರೆ ನಮ್ಗೆ ಮಾತು ಹೇಳಿದ್ರೆ ನಾವು ಇದನ್ನ ಕ್ಲೀನ್ ಮಾಡಿಸ್ತೀವಿ. ಎಲ್ರಿಗೂ ನಮಸ್ಕಾರ. ವಾರ್ಡ್ ನಂಬರ್ 10 ರಾಜೀವ್ ನಗರದಲ್ಲಿ ಸೆಕೆಂಡ್ ಕ್ಲಾಸ್ ಅಲ್ಲಿ ಇರುವಂತದ್ದು. ಇಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷ ನರಸಿಂಹರಾಜ ಕ್ಷೇತ್ರದ ಅಧ್ಯಕ್ಷರಾದಂತಹ ಮಿರ್ಜಾಬಾಯಿ ಅವರು ಹಾಗೂ ನಮ್ಮ ಡೇವಿಡ್ ಅವರು ಇಲ್ಲಿ ಒಂದು 7-8 ಜನ ಆಮ್ ಆದ್ಮಿ ಪಕ್ಷ ಜಾಯಿನ್ ಆಗಿದ್ದಾರೆ, ಪೊಸಿಷನ್ಗಳು ತಗೊಂಡಿದ್ದಾರೆ. ಬಟ್ ಇವರು ಈಗ NR ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡು, ಪ್ರತಿಯೊಂದು ಸಮಸ್ಯೆ, ಡ್ರೈನೇಜ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಅಥವಾ ಗಾರ್ಬೇಜ್ ಇರ್ಬೋದು, ಇದನ್ನೆಲ್ಲ ಒಂದ್ ಕಡೆಯಿಂದ ಅವ್ರಿಗೆ ಎಷ್ಟು ಆಗುತ್ತೆ ಅಷ್ಟು ಪ್ರೆಷರ್ ತಗೊಂಡು ಕೆಲಸನ ಆಮ್ ಆದ್ಮಿ ಪಕ್ಷದ ಕಡೆಯಿಂದ ನಡೀತಾ ಇದೆ. ಇದು ನನಗೆ ಹೆಮ್ಮೆ ಅನ್ನಿಸ್ತಿದೆ.
ಯಾಕಂತ ಹೇಳಿದ್ರೆ ಇಲ್ಲಿ 5 ವರ್ಷ 8 ವರ್ಷದಿಂದ ಒಂದು ಪಾರ್ಕ್ ಪಾಳು ಬಿದ್ದಿತ್ತು. ಅದರಲ್ಲಿ ಸಾಕಷ್ಟು ಹಾವು, ದನ, ಕರುಗಳು, ಏನೇನೋ ಸಮಸ್ಯೆಗಳು, ಅಲ್ಲಿ ಜನ ಸಾಮಾನ್ಯರು ಬದುಕಕ್ಕೆ ಆಗ್ತಿರ್ಲಿಲ್ಲ ಆ ಲೈನ್ಗಳಲ್ಲಿ. ಈಗ ಅವರು ಸ್ವಲ್ಪ ನಿರಾಳವಾಗಿದ್ದಾರೆ. ಅದು ಈಗ ಆಗ್ಲೇ 2 ಸಾರಿ 3 ಸಾರಿ ಕಾರ್ಪೊರೇಷನ್ ಅವರು ಅದರ ಬಂದು ಕ್ಲೀನ್ ಮಾಡಿ ಅದಕ್ಕೆ ಅಡಿಷನಲ್ ಆಗಿ ಪ್ರಾಜೆಕ್ಟ್ಗಳು ಮಾಡ್ತಿದ್ದಾರೆ. ಯಾವ್ದು ಎಸ್ಟಿಮೇಷನ್ ಹಾಕೊಂಡಿದ್ದಾರೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಇಲ್ಲಿ ಸಾಕಷ್ಟು ಮೂಡ ಸೈಟ್ಗಳು ಖಾಲಿ ಇರೋದ್ರಿಂದ ಓನರ್ಸ್ಗಳು ಎಲ್ಲಿದ್ದಾರೆ ಏನಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ನಾವು ಗೌರ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಾಗ ಅವ್ರು ಹೇಳಿದ್ರು ಇಲ್ಲ ನಾವು ಕ್ಲೀನ್ ಮಾಡ್ಸಕ್ ಬರಲ್ಲ, ಅವರೇ ಕ್ಲೀನ್ ಮಾಡ್ಬೇಕಾಗತ್ತೆ. ಆ ಸೈಟ್ ಓನರ್ಸ್ ನೀವು ಗುರುತಿಸಿ ಅವ್ರಿಗೆ ಹೇಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ನಾವು ಟ್ರೈ ಮಾಡ್ತಿದೀವಿ. ಇನ್ ಕೇಸ್ ನಮ್ ಕೈಲಿ ಆದ್ರೆ ಇದನ್ನು ಕ್ಲೀನ್ ಮಾಡಿಸಕ್ ನೋಡ್ತೀವಿ. ಆದ್ರೆ ಹಾವೊಂದು ಇಲ್ಲಿ ಸಮಸ್ಯೆ ಜಾಸ್ತಿ ಇದೆ. ಪ್ರತಿದಿನ 5-6 ಈಗ ಹಾವುಗಳು ಬೇಸಿಗೆ ಬರ್ತಾ ಇರೋದ್ರಿಂದ ಈಚೆ ಬಂದು ಮನೆಗಳ ಹತ್ರ ತಂಪಾಗಿರುತ್ತೆ ಅಂತ ಬಂದು ನುಗ್ತಾ ಇವೆ. ಅದು ಜನಸಾಮಾನ್ಯರಿಗೆ ಭಾರಿ ತೊಂದರೆ ಕೊಡುತ್ತೆ. ಅದಕ್ಕೆ ನಾನು ಕೇಳೋದು ಕಾರ್ಪೊರೇಷನ್ಗೆ, ದಯವಿಟ್ಟು ನೀವು ನಿಮ್ ಕಡೆಯಿಂದ ಒಂದಷ್ಟು ಹೆಲ್ಪ್ ಮಾಡಿ ಅಂತ ಕೈ ಮುಗಿದು ಕೇಳ್ತಿದ್ದೀನಿ. ಇದನ್ನೆಲ್ಲ ಈ ಗ್ರೌಂಡ್ ಕ್ಲೀನ್ ಮಾಡ್ಕೊಡಿ ಅಂತ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ ಸರ್, ನನ್ನ ಹೆಸರು ಮೊಹಮ್ಮದ್ ಮುಜಾಹಿದ್ ಖಾನ್ ಅಂತ. ಆಮ್ ಆದ್ಮಿ ಪಾರ್ಟಿದು 24ನೇ ನಂಬರ್ ಪ್ರೆಸಿಡೆಂಟ್ ಆಗಿದ್ದೀನಿ, ಚಾಮರಾಜ ಕ್ಷೇತ್ರ. ನಮ್ಮ ಫ್ರೆಂಡ್ ಇದಾರಲ್ಲ ಮಿರ್ಜಾ ಭೈ, ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾವ್ರೆ. ಮೊನ್ನೆನೂ ಅದು ಹಾವುಗಳು ಎಲ್ಲ ಫುಲ್ ಬಂದು ಬಹಳ ಪ್ರಾಬ್ಲಮ್ ಇತ್ತು, ಅದೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದ್ ಮಾಡ್ತಾರೆ. ಇವತ್ತು ಕಂಬ ಹಾಕಿಸ್ತವ್ರೆ, ತುಂಬಾ ಚೆನ್ನಾಗಿ ಇಂಟೆಲಿಜೆಂಟ್ ತುಂಬಾ ಕೆಲಸ ಮಾಡ್ತಾವ್ರೆ. ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಪಾರ್ಟಿಗೆ ಒಂದು ಗೌರವ ತರ ಕೆಲಸ ಮಾಡ್ತಾವ್ರೆ ಅವರು. ಆ ತರ ಕೆಲಸ ದಿಲ್ಲಿಯಲ್ಲೆಲ್ಲ ಮಾಡ್ತಾವ್ರೆ, ಅದೇ ತರ ಕೆಲಸ ಇವರು ಮಾಡಿಸ್ತಾವ್ರೆ. ಅದಕ್ಕೆ ನಮ್ಮ ಪಾರ್ಟಿಯಿಂದ ನಾವು ಧನ್ಯವಾದ ಹೇಳ್ತಾ ಇದ್ದೀನಿ, ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮಿರ್ಜಾಮಿಗೆ. ಮುಂದಿನ ದಿನಗಳಲ್ಲಿ ನಮಸ್ತೆ, ನನ್ನ ಹೆಸರು ವಿಶ್ವನಾಥ್ ಕುಲಕರ್ಣಿ ಅಂತ, ಮೈಸೂರು ಡಿಸ್ಟಿಕ್ ಆಮ್ ಆದ್ಮಿ ಪಾರ್ಟಿ ಆರ್ಗನೈಸಿಂಗ್ ಸೆಕ್ರೆಟರಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಡೇವಿಡ್ ರಾಜೇಂದ್ರ. ನಾವ್ ಇಲ್ಲಿ ಬಂದು 7 years ಆಯ್ತು ಸರ್. ವಾಸ ಆಗಿದ್ದೀರಾ ಸರ್? ಹೌದು, ಇಲ್ಲಿ ಮನೆ ತಗೊಂಡು 7 years ಆಯ್ತು. 7 years ಬಿಫೋರ್ ಎಲ್ಲ ಹಂಗಂಗೆ ಕೆಲಸ ನಡೀತಾ ಇತ್ತು. ಆಮೇಲೆ ಆ ಪಾರ್ಕ್ ಇವೆಲ್ಲ ಅದೆಲ್ಲ ಏನು ಕೆಲಸ ನಡೀತಾ ಇಲ್ಲ, ಎಲ್ಲ ಹಂಗಂಗೆ ಬಿಟ್ಬಿಟ್ರು. ಆಮೇಲೆ ಇವರು ಸಾರ್ ಇಲ್ಲಿ ಒಂದು 2 years ಮುಂದೆ 1 year ಬಿಫೋರ್ ಬಂದಿದ್ದಾರೆ ಇಲ್ಲಿ ನಮ್ಮ ಏರಿಯಾಕ್ಕೆ. ಬಟ್ ಅವರು ಅವ್ರು ಬಂದಿದ್ಮೇಲೆ ಬಂದು ಆಮ್ ಆದ್ಮಿ ಅವ್ರ ಕಡೆ ನಾನು ಬಂದು ಈ ಒಂದು 3-4 months ಇಂದ ನಾನು ಅವ್ರಿಗೆ ಪಾರ್ಟಿ ಎಲ್ಲ ಇದು ಮಾಡಿಸ್ಬಿಟ್ಟು ನಾವೆಲ್ಲ ಸೇರಿಸ್ಬಿಟ್ಟು ಎಲ್ಲ ಏನೇನೆಲ್ಲ ಇಲ್ಲಿ ಏರಿಯಾಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಸಾರ್ ಬಂದ್ಮೇಲೆ ಎಲ್ಲ ಸರಿ ಆಗ್ತಾ ಇತ್ತು, ಎಲ್ಲ ನಡೀತಾ ಇದೆ. ಇವಾಗ ನೋಡಿ, ಇವಾಗ ಇಲ್ಲಿ ಕಂಬಗಳು ಆಗ್ತಾ ಇದ್ದಾರೆ. ಬಟ್ ಅಲ್ಲಿ ಪಾರ್ಕ್ ಮತ್ತೆ ವ್ಯವಸ್ಥೆ ಸ್ವಲ್ಪ ಮಾಡ್ಬೇಕು, ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ನಾವು ಅಲ್ಲಿ ಮಿರ್ರಾಜ್ ಅವರು ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದಾರಲ್ವಾ, ಅವ್ರ ಹತ್ರ ಭೇಟಿ ಆಗಿದೀವಿ, ಅವ್ರಿಗೆಲ್ಲ ಹೇಳಿದೀವಿ. ಅವ್ರು ಬಂದ್ಮೇಲೆ ಏನೇನೋ ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಬಟ್ ಇವಾಗ ಕಂಬಗಳೆಲ್ಲ ಹಾಕ್ತಾ ಇದ್ದಾರೆ. ಬಟ್ ಇದು ಇನ್ನೂ ಬೇಗ ಲೈಟ್ ಎಲ್ಲ ಹಾಕ್ಬಿಟ್ಟು ಕರೆಂಟ್ ಸಪ್ಲೈನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೆಲ್ಲ ಮಾಡಿದ್ರೆ ಸ್ವಲ್ಪ ಇಲ್ಲಿ ಹಾವು ಕಾಟ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಓಡಾಡೋಕೆ ಸ್ವಲ್ಪ ಜಾಗ ಇದೆಲ್ಲ ಇದು ಮಾಡ್ತಾ ಇದ್ದಾರೆ, ಅದು ಸ್ವಲ್ಪ ಒಳ್ಳೇದಾಗುತ್ತೆ. ಇವಾಗ ಕಂಬ ಹಾಕ್ತಾ ಇದ್ದಾರೆ, ಇನ್ನು ಸ್ವಲ್ಪ ದಿನದಲ್ಲಿ ವೈರ್ ಎಲ್ಲ ಹಾಕಿ ಎಲ್ಲ ಲೈಟ್ ಎಲ್ಲ ತಗೊಂಡ್ ಬಂದು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಕೆಲಸ ಮುಗಿದ್ಮೇಲೆ ಈ ಏರಿಯಾ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ನಮಸ್ಕಾರ ಮಾಡಿ ದೇವ್ರ ನಮಸ್ಕಾರ ಮಾಡಿ. ಬನ್ನಿ ಸರ್, ತುಂಬಾ ಥ್ಯಾಂಕ್ಸ್ ಎಲ್ಲ ಮಾತಾಡಿದ್ರೆ. ತಮ್ಮೆಲ್ಲ ಸಹಕಾರದಿಂದ ಈ ಕೆಲಸಗಳು ಆಗ್ತಾ ಇತ್ತೆ, ಸರಿ ಸರ್. ಇಲ್ಲಾಂದ್ರೆ ಈ ಕೆಲಸಗಳು ಆಗ್ತಾ ಇತ್ತಿಲ್ಲ. ಇದೇ ಸಹಕಾರ ನಮ್ಗೆ ಲಾಸ್ಟ್ ತನಕನೂ ಇರ್ಬೇಕು. ನಮ್ ಕೆಲಸಗಳು ನೋಡ್ಬಿಟ್ಟು ನಮ್ ಡೇವಿಡ್ ಸರ್ ನಮ್ ಪಾರ್ಟಿಗೂ ಸಹ ಸೇರ್ಕೊಂಡ್ಬಿಟ್ಟು ಮೆಂಬರ್ ಆಗ್ಬಿಟ್ರು. ನನಗೆ ಪಾರ್ಟಿ ಇಂಪಾರ್ಟೆಂಟ್ ಅಲ್ಲ, ನಮ್ ಜನರ ಸೇವೆ ಇಂಪಾರ್ಟೆಂಟ್. ನಾವು ಜನರ ಸೇವೆ ಆಗ್ಬಿಟ್ರೆ ನಮ್ಮ ಪಾರ್ಟಿ ಹೆಸರು ಆಟೋಮೆಟಿಕ್ ಆಗಿ ಅದು ಹಾಗೆ ಆಗುತ್ತೆ. ಸೊ ನಮ್ ಕೆಲಸ ಮಾಡೋದು ಡೆಲ್ಲಿಲೂ ನಾವಿದ್ದು ಪಾರ್ಟಿ ಐತೆ ನಮ್ದು, ಅಲ್ಲೂ ಅಷ್ಟೇ ನಾವು ಜನರ ಸೇವೆ ಮಾಡಿಬಿಟ್ಟು ನಾವು ಹೆಸರು ಗಳಿಸಿದ್ವಿ. ನಮಗೆ ಯಾವ ಬೇರೆ ಪಾಲಿಟಿಕ್ಸ್ ನಮ್ಗೆ ಬೇಕಾಗಿಲ್ಲ. ಯಾರು ಏನ್ ಮಾಡಿದ್ದಾರೆ, ಯಾರು ಇದು ಮಾಡ್ತಾ ಇಲ್ಲ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ತಾವೆಲ್ಲ ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ರು ಈ ತರ ಆಗೈತಂತ ನಮ್ ಕೆಲಸ ಮಾಡ್ತಾ ಇದ್ವಿ. ಏನ್ ನೋಡಿ, ನಮ್ಮ ಆಮ್ ಆದ್ಮಿ ಪಾರ್ಟಿ ಬನ್ನಿ ಮುಜಾಹಿದ್ ಬೈ ಅವರ, ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿ ಮುಜಾಹಿದ್ ಬೈ ಅಂತ ಇವರು ಚಾಮರಾಜ ಕ್ಷೇತ್ರದ ಇವಾಗ ಕಾರ್ಪೊರೇಟರ್ ನಿಲ್ತಾ ಇದ್ದಾರೆ. 24 ನಂಬರ್ ಇದು ಚೇಂಬರ್ದು. ತಮ್ಮ ಹೆಸರು? ಚಂದ್ರಕಲಾ. ಯಾವ ಏರಿಯಾ ಅಮ್ಮ ಇದು? ರಾಜೀವ್ ನಗರ. ರಾಜೀವ್ ನಗರ ಸೆಕೆಂಡ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಇದು. ಸೆಕೆಂಡ್ ಫೇಸ್. ತಾವು ಇಲ್ಲಿ ವಾಸ ಆಗಿದ್ದೀರಾ? 5 ವರ್ಷ ಆಯ್ತು ಬಂದು ನಾವು. ಇದೆ ಸ್ವಂತ ಮನೆನಾ? ಸ್ವಂತ ಮನೆ.
ಏನ್ ತೊಂದ್ರೆ ಆಯ್ತು ನಿಮ್ಮನ್ನ? ಇಲ್ಲಿ ಚೇಂಬರ್ ಕಲೆಕ್ಷನ್ ತುಂಬಾನೇ ಪ್ರಾಬ್ಲಮ್. ಅವಾಗ ಕಟ್ಕೊತಾನೆ ಇರುತ್ತೆ, 3 ತಿಂಗಳು 6 ತಿಂಗಳು ಅಂತ ಕಟ್ಕೊಳ್ತಾನೆ ಇರುತ್ತೆ. ಯಾರು ಕಂಪ್ಲೇಂಟ್ ಮಾಡಿದ್ರು ಬರಲ್ಲ. ಇವಾಗ ಇವ್ರು ಕಂಪ್ಲೇಂಟ್ ಮಾಡಿದೀವಿ, ನಿಜ ಸಾಹೇಬ್ರು ಅವ್ರಿಗೆ ಕಂಪ್ಲೇಂಟ್ ಮಾಡ್ದೋ, ಹಂಗಾಗ ಅವ್ರು ಬಂದು ಎಲ್ಲ ಇಲ್ಲಿ ಮಾಡ್ಕೊಡ್ತಾ ಇದಾರೆ. ರಾಜಕೀಯದೆಲ್ಲ ಏನು ಇಲ್ಲ. ಇಲ್ಲಿ ಕಾರ್ಪೊರೇಟ್ ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡ್ಕೊಟ್ರು ನಿಮ್ಮನ್ನ? ಇಲ್ಲಿ ಚೇಂಬರ್ ಕಲೆಕ್ಷನ್ ಕಟ್ಟಿಕೊಂಡಿತ್ತು. ಅವ್ರಿಗೆ ಫೋನ್ ಮಾಡಿದ್ಕೆ ಅವ್ರು ಬಂದು ಎಲ್ಲ ಕಾರ್ಪೊರೇಷನ್ ಅವ್ರನ್ನೆಲ್ಲ 5 ತಿಂಗಳಿಂದ ಕರ್ಕೊಂಡ್ ಬಂದು ಎಲ್ಲ ರೆಡಿ ಮಾಡಿಸಿದ್ದಾರೆ. ಒಂದ್ ಚೇಂಬರ್ ಕ್ಲಿಯರ್ ಆಗಿದೆ, ತಿರ್ಗಾ ಆ ಕಡೆಯಿಂದ ಅದು ಹೋಗ್ತಾ ಇದೆ ನೀರು. ಅದು ಕಟ್ಕೊಂಡಿದೆ, ಅದ್ ಕಟ್ಕೊಂಡಿದೆ, ಅದ್ ಕ್ಲಿಯರ್ ಆಗ್ತಿಲ್ಲ. ಆಗ್ಲಿ ಮಿರ್ಜಾ ಸಾಹೇಬ್ರಿಗೆ ಏನ್ ಮಾಡಕ್ಕೆ ಇಷ್ಟಪಡ್ತೀರಾ? ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು. ತುಂಬಾ ಥ್ಯಾಂಕ್ಸ್. ಇನ್ನ ಕಂಟಿನ್ಯೂ ಮಾಡ್ಲಿ. ಏನು ಕಾರ್ಪೊರೇಟರ್ ಅಮ್ಮ? ಇಲ್ಲ ಕಾರ್ಪೊರೇಟರ್ ಏನಿಲ್ಲ, ಜನಸೇವೆ ಮಾಡ್ತಾ ಇದಾರೆ. ಈ ಕರೆಂಟ್ ಇಲ್ಲ, ಲೈಟ್ ಕಂಬ ಎಲ್ಲ ಹಾಕ್ಸ್ಕೊಡ್ತಾ ಇದಾರೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಅಲ್ಲಿ ಚೇಂಬರ್ ಎಲ್ಲ ಕ್ಲಿಯರ್ ಆಗಿದೆ, ಇಲ್ಲಿ ಕಟ್ಕೊಂಡಿದೆ, ಇಲ್ಲಿ ಹೋಗ್ತಾ ಇಲ್ಲ ನೀರು. ಮಾಡಿಸ್ಕೊಟ್ಬಿಡಿ ಸ್ವಲ್ಪ. ಅಲ್ಲೆಲ್ಲ ಕ್ಲಿಯರ್ ಆಗಿದೆ, ಇಲ್ಲಿ ಮಾತ್ರ ಇಲ್ಲಿ ಹೋಗ್ತಾ ಇದೆ ನೀರು. ಬೇರೆ ಕಲೆಕ್ಷನ್ ಕೊಟ್ಟು ರೆಡಿ ಮಾಡಿಸ್ಬೇಕು. ಇವಾಗ ನಾವು ಕೊಟ್ಟಿದ್ದೀವಿ ಕಂಪ್ಲೇಂಟ್ ಯುಜಿಡಿ ಇದ್ರಲ್ಲಿ. ಹಾ ಹಾ ಆಮೇಲೆ ಲೆಟ್ರು ಎಸ್ಟಿಮೇಶನ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಇಂಜಿನಿಯರ್ ಇದಾರಲ್ಲ ಅವರು ಮಾಡಿದ್ದಾರೆ, ಸಾಗರ್ ಅಂತ. ಹಾ ಹಾ ಅವ್ರು AW ಇದಾರಲ್ಲ ನಾಗರಾಜೇಗೌಡ್ರಿಗೆ, ಅದು ಕೊಟ್ಟಿದ್ದಾರೆ. ಹಾ ಬಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೈನ್ ಹಾಕ್ಬೇಕು. ಸೈನ್ ಹಾಕ್ಬೇಕು. ಅವ್ರ ಸೈನ್ ಹಾಕಿದ್ರೆ ಇದು ಕ್ಲಿಯರ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೈನ್ ಹಾಕಿಲ್ಲ ಇನ್ನು. ಹೌದು. ಅವರು ಹೇಳ್ತಾ ಇದ್ದಾರೆ, ನಾನ್ ಸಾಗರ್ಗೆ ಹೇಳಿದಕ್ಕೆ ಅವ್ರು ಸೈನ್ ಹಾಕಿಲ್ಲಪ್ಪ, ಸೈನ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾ ಸೈನ್ ಹಾಕಿದ ತಕ್ಷಣ ಈ ಕೆಲಸ ರೆಡಿ ಆಗುತ್ತೆ. ರೆಡಿ ಆಗುತ್ತೆ. ಯಾಕಂದ್ರೆ ಇದು ಕಂಪ್ಲೀಟ್ ಹೊಸ ಲೈನ್ ಆಗ್ತಾರೆ ಇಲ್ಲಿ. ಹಾ ಹಾ ಅದು ಟೆಂಡರ್ ಕಾಲ್ಫರ್ ಮಾಡಿ ಹಾ ಹಾ ಕಾಂಟ್ರಾಕ್ಟರ್ ಕೊಟ್ಟು ಹಾ ಇಲ್ಲಿ ಹೊಸ ಪೈಪ್ Collector. ಡೈರೆಕ್ಟ್ ಅಲ್ಲಿಂದ ಮೋದಿಗೆ ಕನೆಕ್ಷನ್ ಹಾ ಕೊಡ್ತೀವಿ. ಹಾ ಯಾಕಂದ್ರೆ ನಿಮ್ಮ ಇದು ಹೋಗಿರೋದು ಹಾ. right ಹೋಗ್ತಾ ಹೋಗ್ತಾ ಈ ಕಡೆ ಟರ್ನ್ ಆಗೈತೆ. ಆಗಿದೆ. ಆಮೇಲೆ ಹೋಗ್ಬಿಟ್ಟೈತೆ. ಹಾ, ಅದು ಅದು ಕಟ್ ಹೋಗ್ತಿಲ್ಲ. ಹೌದು. ಇದು ಬರ್ತಾ ಹಾ. ಸೊ ನೀವು ಸ್ವಲ್ಪ ದಿನ ಟೈಮ್ ಕೊಡಿ, ಇದನ್ನ ಕಂಪ್ಲೀಟ್ ಮಾಡಿಸ್ಬೇಕು. ಆಯ್ತು ತಮ್ಮ ಸಹಕಾರ ಬೇಕು ನಮ್ಗೆ. ಆಯ್ತು ಪರವಾಗಿಲ್ಲ. ತುಂಬಾ ಥ್ಯಾಂಕ್ಸ್. ಹಾ ತುಂಬಾ ಥ್ಯಾಂಕ್ಸ್. ಇವೆಲ್ಲ ಮಾಡ್ಕೊಡ್ತಾ ಇದೀರಲ್ವಾ, ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗ ದೇವ್ರು ಒಳ್ಳೇದ್ ಮಾಡ್ಲಿ. ಹಾ. ಪ್ರಾರ್ಥನೆ ಮಾಡಿ ಆಯ್ತು. ದೇವ್ರ ಹತ್ರ ಸರಿ, ಆಶೀರ್ವಾದ ಬೇಕು ನಮ್ಗೆ. ಆಯ್ತು. ತಮ್ಮ ಹೆಸರು? ನನ್ನ ಹೆಸರು ಆಶ್ರಯ ಅಂದ್ಬಿಟ್ಟು. ನಾನು ಆಶ್ರಯ ಇಂಜಿನಿಯರ್ಸ್ ಇಂಡಿಯಾ ಪ್ರೊಪ್ರೈಟರ್ ಆ್ಯಂಡ್ ಕಾಂಟ್ರಾಕ್ಟರ್. ಮೂಡಾದ್ರಿಂದ ನಮಗೆ 1 ವರ್ಷದ ಹಿಂದೆ ನಾನು ಈ ಪ್ರೊಕ್ಯೂರ್ಮೆಂಟ್ ಮುಖಾಂತರ ನಾನು ಟೆಂಡರ್ ಅಪ್ಲೈ ಮಾಡಿದ್ದೆ. ಈಗ ಒಂದು 2 ವಾರದ ಹಿಂದೆ ನನಗೆ ವರ್ಕ್ ಆರ್ಡರ್ ಸಿಕ್ಕಿದೆ. ಅದು ಮಿರ್ಜಾಬಾಯಿ ಅವರು ಅಧಿಕಾರಿಗಳು ಹಾಗೂ ನಮಗೂ ಇಬ್ರಿಗೂ ಸೇರಿ ಒತ್ತಡ ಹಾಕಿರೋದ್ರಿಂದ ಇಷ್ಟು ಬೇಗ ಆಗ್ತಾ ಇದೆ. ಈಗ ನಿಮ್ಗೆ ಗೊತ್ತು, ಮೂಡಾದಲ್ಲಿ ಪ್ರಕರಣಗಳು ನಡೀತಾ ಇರೋದು. ಅಂಥದ್ರಲ್ಲೂ ಈ ತರ ನಾವು ಕೆಲ್ಸಗಳು ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಮಿರ್ಜಾ ಅವರು ನಮ್ಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಇವ್ರ ಒತ್ತಡದಿಂದ ಈ ಕೆಲ್ಸಗಳು ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ಎಷ್ಟು ಪೋಲ್ ಆಗ್ತಾ ಇದ್ದೀರಾ ಸರ್? ಟೋಟಲಿ 18 ಕಂಬ ಸ್ಯಾಂಕ್ಷನ್ ಆಗಿರೋದು. 18 ಕಂಬಗಳನ್ನ ಹಾಕಿ ಎಲೆಕ್ಟ್ರಿಕ್ ಲೈನ್ಗಳು ಎಳೆದು ಅದಾದ ನಂತರ ಸ್ಟ್ರೀಟ್ ಲೈಟ್ಸ್ ಗಳನ್ನ ನಾವು ಪ್ರಾವಿಷನ್ ಮಾಡ್ತಾ ಇದ್ದೀವಿ. ನಾವು ಕಾಂಟ್ರಾಕ್ಟರ್? ನಾವು ಕಾಂಟ್ರಾಕ್ಟರ್. ಆದ್ರೆ ಕೂಡ ತಾವು ಮಿರ್ಜಾ ಸರ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಅವು ಒತ್ತಡದಿಂದಾನೇ ಅಧಿಕಾರಿಗಳು ಹಾಗೂ ನಮಗೂ 2 ಕಡೆಯಿಂದ ಒತ್ತಡದಿಂದಾನೇ ಈ ಕೆಲಸನ ಇಷ್ಟು ಸುಗಮವಾಗಿ ಆಗಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. पार्क का भी ये करा है, शबनम शादी माल के सामने का पार्क, वो सब क्लीनिंग करा है, करा वो सब काम चल रही इधर मोरिया के ड्रेनेज वो सब पूरा ये हो गया था खराब. हाँ, पूरा क्लीन करा को सब कर को काम चल रही. ले कहीं तो कौन मिर्जा को क्या बोलना चाहेंगे? शुक्रिया बोल रहा हूँ साहब, उनका बहुत बहुत शुक्रिया. हाँ, ऐसे रहना एक मोहल्ले में एक आदमी करके बोल रहा हूँ, कर को बोल को पूरा काम करा रही चल रही. कौन मिर्जा को कितने साल से जानते हैं? हमें 2-3 साल से चल रहे हैं उनको. 2-3 साल से 2-3 जानते साल से हैं? जाते हैं. तो यहाँ पर खंबे वगैरह थे क्या इधर? नहीं, क्या भी नहीं था, कुछ भी अपना दला रहे. अब कितने साल से नहीं थे? क्या सब पूरा पहले से नहीं था, कितने के साल से? कितने साल? 5-6 साल से. 14 साल हुआ था. बोला. जी आपका नाम? हेलो, अस्सलाम वालेकुम. मेरा नाम जफर बोलको. जी मैं ये 14 साल से मैं पार्क के सामने छिंसरेज रोड में. जी जब से भी पहले से क्या भी ये नया था, इम्प्रूवमेंट नहीं था, कौन में आना जाना नहीं था, फोन करे तो कभी आते नहीं आते, अंधेरा पूरा बढ़गा था. बाद में क्या हुआ, आम आदमी पार्टी वालों को बोल को मिर्जा भाई को बोलने के बाद उन्होंने ब्याह को पार्क का भी काम कराए, बहुत अच्छा. ये कचरे का कितना बोले तो भी इतना
कचरा डालने का छोड़ते नहीं। क्यों अगर को बोले तो गाड़ी टाइम पर बराबर नहीं आती थी। अब मिर्जा भाई गोल को कमिश्नर का फोन नंबर लेने के बाद, फोन नंबर ले को उसे बुलाने के बाद एक दिन छोड़ को एक दिन आने का प्रोग्राम बना लिया हमने। बनाने के बाद तो आप कितने साल से जाते हैं सर? किसे? मिर्जा भाई को हमें, मैं तकरीबन उदयगिरी में था ना, जब से जानता हूँ उनको मैं। अब मैं सऊदी को जान को आने के बाद इधर से 8 साल से मैं जानता हूँ मिर्जा भाई। तो मिर्जा साहब का काम अच्छा चल रहा है? माशाल्लाह बहुत अच्छा कर रही, अच्छा कर रही। आम आदमी पार्टी के उनके इनको प्रेसिडेंट है, उनको भी बुला लेगा थी रंगैया बोल को, उनको बुला लेगा को अच्छा काम करा रही। कमेटी बना कोई मोहल्ला कमेटी नहीं थी, अब मोहल्ला कमेटी बना को ही मई उसका ऑपरेटर है। सबको मैसेज भेजना सब करना करके हमें इंशाल्लाह अच्छा करने को जा रही है। अब इंशाल्लाह ये करने के बाद ये जो कचरा पूरा आगा था सो अभी एक निकालने का है। कल ये घर में सांप पकड़े, कल ये घर में सांप पकड़े, ये घर में, ये कॉर्नर के घर में सांप पकड़े। मेरे पास वीडियो है, पकड़े सो पूरा वीडियो है, फोटो सभी मैं बना कर रखा हूँ और मिर्जा भाई को भी भेज को हूँ वीडियो में। और जो है ये पूरा पिग्गा था, ये जगह जो है ना पूरी पिग्गी थी। पिघने के बाद परसों हम बुला लेगा को पूरा करा को गुड्डा तल को ही अभी उठा नहीं कराना। और इम्पोर्टेंट चीज क्या कहते हो, ये एक चरंटी का देखो, ये भर गए देखो, ये चेम्बर भर को बाहर निकल गए, चेम्बर भर को बाहर निकल गए। ये भरतेज क्या होता है, ये 1 2 3 4 ऐसा पूरे भरते चली आती है। उस वक्त से क्या करे, पहले ये निकाले तो यहाँ कनेक्शन है, सो खाली यहाँ से पाइप मारे तो, यहाँ से पाइप अंदर मारे तो पूरा क्लियर हो जाता है, एकदम क्लियर होता है। क्योंकि तो ये डायरेक्ट, एक मिनट यहाँ से माइक है, लाइन में ये एक लाइन आपको यहाँ को है, दूसरी लाइन आपको फिर यहाँ से यही है। हमें रेस्ट अम्पोज करे सो ये भी, ये लाइन को भी पूरी आके उसके बाद ये एक निकाल को अंदर डायरेक्शन मार डाले तो ये क्लियर होगा तो इंशाल्लाह पूरा रोड क्लियर हो जाता है। कारपेंटर ही, उन्होंने कारपेंटर का नाम भी नहीं, नशर भी नहीं, उनको बोले तो किसी भी भेजते भी नहीं, वो सब कराते आफ्ताब करके बोल को ही सो उन्होंने क्या भी नहीं करा रही। एक्चुअली उन्होंने इलेक्शन के टाइम पे आए थे, अजमा से बात करे, अजमा से बात करके चले गए। उसके बाद सूरत मैं अब तक आफ्ताब को नहीं देखा, हाँ तनवी सेठ को भी नहीं देखा मैं, इतने साल से पैदा हो मैं सुन रखो, अभी तक वैसे आदमी को नहीं देखा। अच्छा, ये कितने साल आप एक बार भी जाकर आफ्ताब को नहीं मिलने क्या? आफ्ताब को ऑफिस को जाकर भी बोलती तू भेज तू कहती क्या भी नहीं होता हो। अच्छा, वैसा हो रहा है एक्चुअल। उस वास्ते हमने पूरा अरेंजमेंट कर को ही मिर्जा भाई आपको पूरा रेडी करी, इंशाल्लाह ये पूरा हो जाता है। अब होने के बाद अब लाइटिंग का प्रॉब्लम नहीं, सो सांपा का प्रॉब्लम था। अब ये पूरे खंबे और पीछे का रोड जो है ना ये क्लियर कर को ही, अब ये ओपन कर, ये क्लियर होते ये ओपन हो जाता है, बाद में पब्लिक के वास्ते रोड ये चालू हो जाता है रोड। तो ये मिर्जा साहब क्या कहे कि फोटो लेको कमिश्नर के पास गए थे ना, कल जुम्मा के दिन गए थे, जुमेरात का दिन ना, जाकर उनसे बात करे। उन्होंने आज आने वाले थे, क्या कि नया प्रोग्राम होगा बोल को, कमिश्नर नहीं आ सके। उन्होंने कमिश्नर साहब को बताए क्या? वो पूरा वीडियो डाल को भेजा था मैं से, वो मिर्जा भाई ले जाको बता को ही, उन्होंने भी लिए थे एक वीडियो, वो भी बता को ही इंशाल्लाह क्लियर होता अगर कुल को बोल को ही। तो आज आप खुश हैं कि बहुत खुशी हो रही है। घर को सांपा घुसने का तो कम हो जाता है इंशाल्लाह कम हो जाता है। ये सांपा का बहुत मुश्किल हुई है घर में, सांप ये सामने का घर है ना।